ಸರ್ಜಿಕಲ್ ಸ್ಟ್ರೈಕು ಮೋದಿ ಬಂದ್ ಮಾಡಿದ್ನ ಅಂತ ಇವನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದವನು ಮೋದಿ ಬಗ್ಗೆ ಕೆಟ್ಟದಾಗ ಮಾಡ್ತಾರೆ. ದೇವೇಗೌಡರಿಗೂ ಕುಮಾರಸ್ವಾಮಿಗೆ ಏನು ಇಟ್ಕೋತಾರ? 4 ದಿವಸನೂ ಇಟ್ಕೊಳ್ಳಲ್ಲ. ಕಾಂಗ್ರೆಸ್ ಬಂದ್ರೆ ದುಡ್ಡು ಕೊಡ್ತಾರೆ, ಬಿಜೆಪಿ ಬಂದ್ರೆ ನಾವು ಇಲ್ಲೇ ಕುತ್ಕೊಂಡು ಹೂವು ಕಟ್ತೀವಿ. ಅಯ್ಯೋ ಯಾರ್ ಗೆದ್ರ ನಮ್ಗೇನ್ ಬತ್ತೀತವ. ಫ್ರೀ ಬಸ್ಸು ಜನ ಎಲ್ಲ ಹೊಡೆದಾಡಿ ಸಾಯ್ತಾವ್ರೆ, ಡೋರ್ನ ಕಸ್ಕ ಬೀಳ್ತೈತೆ ಎಲ್ಲವ. ಮಾಡಿದ್ರೆ ಏನಾಯ್ತು? ಮೋದಿ ಅವರು ಇಲ್ಲಿಂದ ಪ್ಲೇನ್ ಹತ್ತಿದ್ರೆ ಅಮೆರಿಕಾಗೆ ಹೋಗ್ತಾರೆ ಕಾಫಿ ಕುಡಿಯೋಕ್ಕೆ. ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬರೀ ಅಚ್ಚೇ ದಿನ ನಾಯಿಂಗೆ ಖಬ್ರಸ್ತಾನ್ ಜಾಯಿಂಗೆ ಅಂತಿದ್ದಾರೆ. ಎಲ್ಲರಿಗೂ ಖಬ್ರಸ್ತಾನಿಗೆ ಕರ್ಕೊಂಡು ಹೋಗೋದು, ಇನ್ನೇನು ಒಳ್ಳೇದಂತೂ ಮಾಡಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ಮತದಾರರ ಮನದಾಳ ಅರಿಯೋದಕ್ಕೆ ನಾವು ಹಾಸನ ಜಿಲ್ಲೆಗೆ ಬಂದಿದ್ದೀವಿ. ಸೊ ಹಾಸನ ಜಿಲ್ಲೆಯಲ್ಲಿ ಅಂದ್ರೆ ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಯಾರು ಗೆಲ್ತಾರೆ? ಯಾಕಂದ್ರೆ ಟಫ್ ಫೈಟ್ ಅಂತೂ ಇದ್ದೇ ಇದೆ. ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ನಿಂದ ಕಣದಲ್ಲಿದ್ರೆ, ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ. ಕೊನೆ ಬಾರಿ ಎಂಪಿ ಆಗಿದ್ದು ಪ್ರಜ್ವಲ್ ರೇವಣ್ಣ ಅವರೇ. ಆದ್ರೆ ಈ ಸಲ ತುಂಬಾನೇ ಟಫ್ ಫೈಟ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರ ವಿರುದ್ಧ ಸ್ಪರ್ಧೆಗಿಳಿದು ಕಮ್ಮಿ ಅಂತರದಲ್ಲಿ ಸೋತಿದ್ರು, ಒಂದ್ ರೀತಿ ಟಕ್ಕರ್ ಕೊಟ್ಟಿದ್ರು ರೇವಣ್ಣ ಅವರಿಗೆ. ಬಟ್ ಈ ಸಲ ಅವರ ಮಗನಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ನಿಂದ ಕಣದಲ್ಲಿದ್ದಾರೆ ಎಂಪಿ ಅಭ್ಯರ್ಥಿಯಾಗಿ. ಸೊ ಹಾಸನ ಜನರಿಗೆ ಏನ್ ಅನ್ಸುತ್ತೆ? ಯಾರು ಗೆಲ್ಬೇಕು, ಯಾಕೆ ಗೆಲ್ಬೇಕು, ಯಾರು ಸೋಲ್ಬೇಕು, ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ಸೊ ಹಾಸನದ ಮತದಾರರ ಮನದಾಳ ಯಾವ ರೀತಿಯಾಗಿದೆ, ಬನ್ನಿ ಅವರನ್ನೇ ಕೇಳೋಣ. ಹಾಸನ ಎಲೆಕ್ಷನ್ ಬಗ್ಗೆ ಈ ಸಲ ಯಾರು ಎಂಪಿ ಆಗ್ತಾರೆ ಅಂತ ಅನ್ಸುತ್ತೆ? MP ಪ್ರಜ್ವಲ್ ರೇವಣ್ಣಿಗೆ ಒಪ್ಪಿದೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಆಮೇಲೆ ಶ್ರೇಯಸ್ ಪಟೇಲ್ ಒಪ್ಪಿದೆ, ನೋಡಬೇಕು. ಯಾರು ಗೆದ್ರೆ ಒಳ್ಳೇದು? ಈಗ ನಮಗೆ ಒಟ್ಟಿನಲ್ಲಿ ಮೋದಿ ಇದ್ದಾರೆ, ಮತ್ತೊಮ್ಮೆ ಮೋದಿ ಬರಬೇಕು. ಮೋದಿ ಗೆಲ್ಬೇಕು. ಅಂತಂದರೆ JDS ಗೆಲ್ಬೇಕು. ಕಾಂಗ್ರೆಸ್ಗೆ ಏನು ಪ್ರಯೋಜನ ಇಲ್ಲ. ಉಚಿತ ಬಸ್ ಕೊಟ್ಟರು ನಮಗೇನು ಪ್ರಯೋಜನ ಇಲ್ಲ. ಆಟೋದಲ್ಲಿ ಭಾರಿ ಕಷ್ಟ, ಅವೆಲ್ಲ ಮಾಡಬಾರ್ದಾಯ್ತು. ಮೆಡಿಕಲಲ್ಲಿ ಫ್ರೀ ಮಾಡಬೇಕಾಯ್ತು, ಕಾಲೇಜ್ ಹುಡ್ಲಿಗೆ ಫ್ರೀ ಮಾಡಬೇಕಾಯ್ತು, ಮೆಡಿಸಿನ್ ಎಲ್ಲ ಫ್ರೀ ಮಾಡಬೇಕಾಯ್ತು. ಆಮೇಲೆ ವಯಸ್ಸಾದವರಿಗೆ ಈಗ ಫ್ರೀ ಬಸ್ ಬಿಟ್ಟಿದ್ದಾರಲ್ಲ, ಆ ಫ್ರೀ ಬಸ್ ಬದಲಿ ವಯಸ್ಸಾದವರಿಗೆ ಓಟ್ ಪಿಂಚಿನ ಜಾಸ್ತಿ ಮಾಡಬೇಕಾಯ್ತು, 3,000 ಮಾಡಬೇಕಾಯ್ತು. ಹಂಗಾಗಿ ಇದು ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ. ತುಂಬಾ ಜನ ಹೇಳ್ತಾರೆ ಕಾಂಗ್ರೆಸ್ನವ್ರು ಬಂದ್ಮೇಲೆ ಅದು ಇದು ಗ್ಯಾರಂಟಿ ಕೊಟ್ಟಿರೋದು. ಇಲ್ಲಿ ಗ್ಯಾರಂಟಿ ಏನು ಗ್ಯಾರಂಟಿ ಐತೆ? ನೋಡಿ, ನಾವು ಆಟೋ ನೋಡಿ ನಿಲ್ಸ್ಕೊಂಡಿದ್ವಿ. ಎಲ್ಲ ಬೋರ್ಡರ್ ಏನು ಅನುಕೂಲ ಇಲ್ಲ, ಎಲ್ಲ ಬೋರ್ಡರಿಗೆ ಏನು ಅನುಕೂಲ ಇಲ್ಲ. ಸಿದ್ದರಾಮಯ್ಯ ಏನು ಮಾಡಿಲ್ಲ ಎಲ್ಲ ಬೋರ್ಡರಿಗೆ. ಸರ್, ಹಾಸನ ಎಲೆಕ್ಷನ್ ಈ ಸಲ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ, ಯಾರು ಗೆಲ್ಬಹುದು? ಪ್ರಜ್ವಲ್ ರೇವಣ್ಣ. ಯಾಕೆ ಟ್ರಂಪ್ ಕಾರ್ಡ್ ಮೋದಿ ಕಾರಣ. ನಾವು ಅಷ್ಟೇ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದು ಒಳ್ಳೇದಾ? ಏನು ವಿಧಿ ಇಲ್ಲ ಅವ್ರಿಗೆ, ಮಾಡ್ಕೊಂಡಿದ್ದಾರೆ. ಕಳೆದ ಸಲ ಎಂಪಿ ಆಗಿದ್ದು ಪ್ರಜ್ವಲ್ ರೇವಣ್ಣ ಆಗಿದ್ಯಾ ಹಾಸನ? ಮಾಡಿದ್ದಾರೆ ಇದ್ದಿದ್ರಲ್ಲಿ, ಇಲ್ಲ ಅಂತಲೂ ಇಲ್ಲ, ಮಾಡಿದ್ದಾರೆ ಅಂತಲೂ ಇಲ್ಲ, ಮಾಡಿದ್ದಾರೆ ಅಂತಲೂ ಇಲ್ಲ. ಬೆಟರ್. ಈಗ ಮೋದಿ ಅಂತ ಹೇಳ್ತಿದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಪ್ರೀತಮ್ ಗೌಡ್ರೆ ಗೆಲ್ತಾರೆ ಅನ್ನೋ ಮಾತಿತ್ತು. ಹೌದು, ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ 5 ವರ್ಷ ಅವರೇ ಪಕ್ಕ ಕೆಲಸ ಮಾಡಿರೋದು. ಆದ್ರೆ ಅವ್ರಿಗೆ ಗೆಲ್ಲಕ್ ಬಿಡ್ಲಿಲ್ಲ. ಈಗ ಗೆದ್ದದ್ದು ಪ್ರಜ್ವಲ್ ರೇವಣ್ಣಗೆ ಭಾರಿ ಸಪೋರ್ಟ್ ಮಾಡಿದ್ರು. ಪೂರ ಪಕ್ಕ 100% ಗೆಲ್ಲೋರು. ಈಗ ಹಾಸನದಲ್ಲಿ MLA ಸ್ವರೂಪ್ ಪ್ರಕಾಶ್ ಏನಿಲ್ಲ, ಗೊತ್ತಿಲ್ಲ, ಏನಿಲ್ಲ, ಆಗಲ್ಲ ಅವ್ರ ಕೈಲಿ ಕೆಲಸ ಮಾಡಕ್ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಅವ್ರಿದ ರಾಜಣ್ಣರು ಇದಾರೆ, ಅವ್ರು ಉಸ್ತುವಾರಿ ಕೊಡ್ಬೇಕು, ಇವ್ರು ಕೆಲಸ ಮಾಡಬೇಕು. ಅವ್ರು ಕೊಡಲ್ಲ, ಇವ್ರು ಮಾಡಲ್ಲ, ಅಷ್ಟೇ ಆಗಿರೋದು ವಿಚಾರ. ಎಲ್ಲ JDS ಇದ್ರೆ ಆಗೋದು, ಎಲ್ಲ BJP ಇದ್ರೆ ಆಗೋದು. ಈಗ ಹೊಂದಾಣಿಕೆ ಮಾಡ್ಕೊತವ್ರೆ, ಈಗ ನಾವಾದ್ರೂ ಅಷ್ಟೇ ಮೋದಿ ಬೇಕು ಅಂತ vote ಹಾಕ್ತೀವಿ. ಮೋದಿ 100% ಮೋದಿ. ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಮೋದಿನ ಬರ್ಬೇಕು, ನಮ್ಮ ಹಿಂದೂಸಂ ಬರಬಾರ್ದು. ಮೋದಿ ಇಲ್ಲ ಅಂದ್ರೆ ದೇಶ ಹಾಳು ಮಾಡ್ಬಿಡ್ತಾರೆ ಇವರು. ಕಾಂಗ್ರೆಸ್ನವರು ಕಳ್ಳರು, ಮೋದಿ ಇರಬೇಕು. ಈಗ ಆಲ್ರೆಡಿ ಕರ್ನಾಟಕನ ಹಾಳು ಮಾಡಾಗಿದೆ, ಧೂಳಿಪಟ ಮಾಡಾಗಿದೆ. ಇನ್ನು ದೇಶ ನೀವು ಕೈಲಿ ಕೊಟ್ಬಿಟ್ರೆ ನಿರ್ನಾಮ ಮಾಡಾಕ್ಬಿಡ್ತಾರೆ. ಅದರಿಂದ 10 ವರ್ಷ ಮೋದಿ ಇರಬೇಕು. ಆಮೇಲೆ ಇವ್ರು ಬರಬೇಕು, ಯಾರು? UP ಯೋಗಿ ಆದಿತ್ಯನಾಥ್ ಅವ್ರು ಬರಬೇಕು. ಅಲ್ಲಿಗೆ ನಮ್ಮ ಸ್ಟಾರೇ ಚೇಂಜ್ ಆಗೋಗುತ್ತೆ. ಅವ್ರಿಬ್ರು ಇರೋವರೆಗೂ ನಮ್ಮ ಇಂಡಿಯಾ ಭಾಳ ಸೇಫ್ ಆಗಿರುತ್ತೆ. ಕರ್ನಾಟಕಕ್ಕೋಸ್ಕರ ದಳ ಇರಬೇಕು. ಕಾಂಗ್ರೆಸ್ ನಮಗೆ ಪ್ರೇರಣೆ ಇಲ್ಲ. ನಮ್ಮ ಆಟೋದವ್ರಿಗಾಗಲಿ, ಟ್ಯಾಕ್ಸಿಯವ್ರಿಗಾಗಲಿ, ಟೆಂಪೋದವ್ರಿಗಾಗಲಿ ಯಾರಿಗೂ ಇಲ್ಲ. ಫ್ರೀ ಕೊಟ್ರೆ ಏನು ನಮಗೆ ಅವರು 2,000 ಕೊಡ್ಬೋದು. ಹೆಂಗಸರಿಗೆ ಕೊಟ್ಟರು ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಕೊಟ್ಟಿದ್ದಾರೆ. ನಮ್ಮ ಹತ್ರ ಕೇಳೋದು ಜಾಸ್ತಿ, ನಮ್ಮ ಹತ್ರ ಕೇಳೋದೇ ಜಾಸ್ತಿ ಐತೆ. ಫ್ರೀ ನಮಗೆ ಬೇಕಿಲ್ಲ. ಕಷ್ಟಪಟ್ಟು ದುಡಿತೀವಿ, ಹೆಣ್ರ ಮಕ್ಳು ಸಾಕೇತೀವಿ. 2,000ಕ್ಕೆ ನಾವು ಆಟೋ ಓಡಿಸ್ಕೊಂತ ಏನೋ ಮಾಡ್ಕೊ ಹೋಗ್ತಾ ಇರ್ತೀವಿ. ಆದ್ರೆ 2,000 ಬಗ್ಗೆ ನಾವು ಕೊಡ್ತಿದೀವಿ ಅಂತ ಎಲ್ಲಾನು ಜಾಸ್ತಿ ಮಾಡ್ರಿ.
ಎಷ್ಟೋ ಜನ ಅಪ್ಪ ಅಮ್ಮ ಅದನ್ನೇ ಸಾಕಲ್ಲ ಅವ್ರು. ಮಕ್ಕಳಿಗೋಸ್ಕರ, ಅವ್ರಿಗೆ ಹಾಕ್ಲಿ. ಇವ್ರು ಸ್ಕೂಲ್ಗೋಸ್ಕರ 2,000 ಅವ್ರಿಗೆ 2,000 ಹಾಕ್ಲಿ. ಅದನ್ನ ಮಾಡಿದ್ರೆ ಒಪ್ಕೊಳ್ಳೋದು. ಇದೇನು ಮಾಡ್ತಾರೆ. ಈ 2,000 ಕೊಡ್ತಿದ್ದೀನಿ 2,000 ಕೊಡ್ತಿದ್ದೀನಿ ಅಂತ 8 ತಿಂಗಳಿಂದ ಇವ್ರು ಕೊಡ್ತಾ ಇರೋದೇ 8 ತಿಂಗಳಿಂದ ಕೊಡ್ತಾ ಇದ್ದಾರೆ, ಒಪ್ಕೋತೀನಿ. ಅದೇ ಮೋದಿ ಅವರು 6,000 ಆಗ್ತಾವ್ರಲ್ಲ, ಎಷ್ಟು ವರ್ಷದಿಂದ ಆಗ್ತಾ ಇದ್ದಾರೆ 6,000ನ? ಅವ್ರು ಯಾರ ಕೈಲಾರು ಹೇಳಿದಾರ? ಒಂದು ನಿಮಿಷ, ಸರ್ಜಿಕಲ್ ಸ್ಟ್ರೈಕು ಮೋದಿ ಬಂದ್ ಮಾಡಿದ್ನ ಅಂತ ಇವನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದವನು ಮೋದಿ ಬಗ್ಗೆ ಕೆಟ್ಟದಾಗ ಮಾಡ್ತಾರೆ. ಇವನು 2,000 ಎಲ್ಲ ಫ್ರೀ ಕೊಡ್ತಾ ಇದ್ದೀನಿ ಅಂತ ಅವ್ರ ಅಪ್ಪನ ಮನೆಯಿಂದ ತರ್ತಾ ಇದ್ದಾನ. ಮೋದಿ ಮಾಡಿರೋದು ಒಂದು ಕೂದಲಲ್ಲ ಅವನು ಮೋದಿಗೆ. ಅವನು ರಾಷ್ಟ್ರಪತಿಗೆ ಏಕವಚನದಲ್ಲಿ ಮಾತಾಡ್ತಾನೆ. ಅವನೊಬ್ಬ ನಾಯಕನ ನಾವು ಕರ್ನಾಟಕದವ್ರು ಅವನನ್ನ ನಾಯಕ ಅಂತ ಒಪ್ಕೋಬೇಕಾ? ಅಕ್ಕಿ ಕೊಡ್ತೀನಿ ಅಂತಾನೆ. ಏನ್ ಕೊಡ್ತಾರೆ ಅಲ್ವಾ? ಅವ್ರ ಮನೆಯಿಂದ ಈಗ ನನ್ನ ಮನೆ, ನಾನು ನಿಮ್ಮನ್ನ KR-ಪುರಂಗೆ ಫ್ರೀ ಬಿಟ್ರೆ ನಾನು ಫ್ರೀ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ರೆ ಬಿಟ್ಟೆ ಅಂದ್ರೆ ಏನ್ ಪ್ರಯೋಜನ ಅಲ್ವಾ? LPG ರೇಟ್ ಇವತ್ತು 813 ರೂಪಾಯಿ ಆಗಿದೆ. ಮೋದಿ ಇಳಿಸಿದ್ದಾರೆ. ಅದು ಯಾರಿಗೂ ಕಣ್ಣಿಗೆ ಬೀಳಲ್ವಾ? ಸಿದ್ದರಾಮಯ್ಯ ಕಣ್ಣಿಗೆ ಬೀಳಲ್ವಾ? ಇದು ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ? ಏನೂ ಮಾಡ್ತಾಯಿಲ್ಲ ಮೇಡಮ್. DK ಸಿದ್ದರಾಮಯ್ಯ ಹೋಗೋವರೆಗೂ ನಮ್ಮ ಸ್ಟೇಟ್ ಇನ್ನೂ ಹಾಳಾಗಿ ಹೋಗುತ್ತೆ ಮೇಡಮ್, ಅದಂತೂ ಗ್ಯಾರಂಟಿ. ಯಾರು ಗೆಲ್ತಾರೆ JDS ಗೆಲ್ಲುತ್ತೆ ಸರ್. ಹೌದು, ಲಾಸ್ಟ್ ಟೈಮ್ JDS ಗೆದ್ದಿತ್ತು, ಬಟ್ ಈ ಸಲ ಕಾಂಗ್ರೆಸ್ ಅಂದ್ರೆ ಅಲ್ಲ ತಪ್ಪಿದ್ರು ಅಂದ್ರೆ ಕೇಂದ್ರದ ಲೆಕ್ಕಾಚಾರ ಬೇಕು ನಮಗೆ. ಹಂಗಾಗಿ JDS ಬೇಕಾಗತ್ತೆ. ಅವ್ರವ್ರು ಮೈತ್ರಿ ಮಾಡ್ಕೊಂಡ್ರದ್ರಿಂದ. ಅದೆಲ್ಲ ಹೋಗಿದ್ರೆ ಮಾಡ್ಬೋದಾಗಿತ್ತು. ಕಾಂಗ್ರೆಸ್ ಅಂತಿರಾಗದ್ರೆ ಈ ಸಲ ಅಲ್ಲ ಇದೆ ಸ್ವಲ್ಪ ಇರೋದ್ರಲ್ಲಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅಂದರೆ ನಮ್ಮ ಅನುಕೂಲಕ್ಕೆ ದೇಶದ ಅನುಕೂಲಕ್ಕೋಸ್ಕರ ಬೇಕು ಅಂತ ಕೇಂದ್ರ. ಸಿದ್ದರಾಮಯ್ಯನವರಿಂದ ಗ್ಯಾರಂಟಿ ಯೋಜನೆಯಿಂದ ಅದು ಪ್ರಯೋಜನ ಇಲ್ಲ. ಅದು ತಾತ್ಕಾಲಿಕ ಅಷ್ಟೇನೆ. ಅದು ಮಾಡಿದ್ದು ಒಳ್ಳೊಳ್ಳವರಿಗೆ ಅಂತಲ್ಲ. ಈಗ ವಯಸ್ಸಾದವರಿಗೆ ಮಾಡಬೇಕಾಯಿತು, ಇಲ್ಲ ಹೋದ ಮಕ್ಕಳಿಗೆ ಮಾಡಬೇಕಾಯಿತು. ಈ ಥರದವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರೆ ಅದು ಒಂದು ಲೆಕ್ಕಕ್ಕೆ ಬರೋದು. ಹೋದ ಮಕ್ಕಳಿಗೆ ಈಗ ಇದರಿಂದ ಏನಾಗುತ್ತೆ ಹೇಳಿ? ಅನುಕೂಲ ಇಲ್ಲ ಇದು ಅಲ್ವರಾ? ಅದರಿಂದ ದೇಶದ ಭದ್ರತೆ ನಾವು ನೋಡ್ಬೇಕಲ್ವಾ? ಕಾಂಗ್ರೆಸ್ ಗೆಲ್ಲೋದು ಗ್ಯಾರಂಟಿನಾ? 100%. ಮೈತ್ರಿ ಅಭ್ಯರ್ಥಿಗೆ ಜಾಸ್ತಿ ಸಪೋರ್ಟ್ ಇದೆ ಅಂತ ಯಾರು ಸಪೋರ್ಟ್ ಮಾಡಲ್ಲ. ಹೌದಾ? ಯಾವುದೇ ಕಾರಣಕ್ಕೂ ಸಪೋರ್ಟ್ ಆಗಲ್ಲ. ಕಾಂಗ್ರೆಸ್ಸೇ ಗೆಲ್ಲೋದು. ಓಕೆ, ಬಿಜೆಪಿ ಯಾಕೆ ಗೆಲ್ಲಲ್ಲ ಹಾಗಾದ್ರೆ? ಬಿಜೆಪಿಲಿ ಏನು ಮಾಡಿದ್ದಾರೆ? ಬರೀ ಅವ್ರಿಗೆ ಕಳ್ಕೋತಾರೆ, ಇವ್ರಿಗೆ ಕರ್ಕೋತಾರೆ, ಬಿಸಾಕ್ತಾರೆ. ಈಗ ದೇವೇಗೌಡರಿಗೂ ಕುಮಾರಸ್ವಾಮಿಗೆ ಏನು ಇಟ್ಕೋತಾರ? 4 ದಿವಸನೂ ಇಟ್ಕೊಳ್ಳಲ್ಲ. ಅವ್ರು ಮುಳ್ಳಾಗಿದ್ರು ಇವ್ರಿಗೆ, ಅವ್ರಿಗೆ ತೊಗೊಂಡೋಗಿ ಬಿಸಾಕ್ತಾರೆ ಮೂಲೆಗೆ. ಇನ್ನು ಮುಗೀತು ಅವ್ರದ್ದು. ದೇವೇಗೌಡರದು ಮುಗೀತು, ಕುಮಾರಸ್ವಾಮಿದು ಮುಗೀತು, ಇನ್ನು ರೇವಣ್ಣದು ಮುಗೀತು. ಮೈತ್ರಿ ವರ್ಕೌಟ್ ಆಗಲ್ವಾ? ಏನು ಮಾಡಲ್ಲ ಮೈತ್ರಿ ಸುಮ್ಮನೆ ಅವ್ರು ಮಾಡ್ಕೊಂಡಿರೋದು. ಯಾರ ಕೈಲೂ ಏನೂ ಆಗಲ್ಲ. ಕಾಂಗ್ರೆಸ್ ಏಕಾಗಿ ಪಕ್ಷ ಯಾವತ್ತಿದ್ರು ಒಂದೇ, ಗೆದ್ದೆ ಗೆಲ್ಲತ್ತೆ ಅದು. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದ್ರೆ ಜನರಿಗೆ ಹೆಲ್ಪ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಪ್ರಯೋಜನ ಏನು ಇಲ್ಲ. ಕಳ್ಳರು ಹೇಳೋದು ಹೆಲ್ಪ್ ಆಗಿರೋರಿಗೆ ಹೆಲ್ಪೇ ಆಗಿರೋದು. ಇಲ್ಲಿ ಕಳ್ಳರು ಆಗಲ್ವಲ್ಲ, ಅವರೇ ಹೇಳೋದು ಹೆಲ್ಪ್ ಮಾಡಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ತಿನ್ನಕ್ಕೆ ಸಿಗಲ್ವಲ್ಲ. BJP ಅವರು ಇದುವರೆಗೂ ಏನು ಸಾಧನೆ ಮಾಡಿದ್ದಾರೆ? ಬರೀ ಮೋದಿಯವರು ಇಲ್ಲಿಂದ ಪ್ಲೇನ್ ಹತ್ತಿದ್ರೆ ಅಮೇರಿಕಾಗೆ ಹೋಗ್ತಾರೆ ಕಾಫಿ ಕುಡಿಯೋಕ್ಕೆ. ಇಲ್ಲಿ ಏನಾದ್ರು ಮಾಡಿದಾರಾ? ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬರೀ ಅಚ್ಚೇ ದಿನ ನಾಯಿಗೆ ಖಬ್ರಸ್ತಾನ್ ಜಾಯಿಂಗೆ ಅಂತಿದ್ದಾರೆ. ಎಲ್ಲರಿಗೂ ಖಬ್ರಸ್ತಾನಿಗೆ ಕರ್ಕೊಂಡು ಹೋಗೋದು. ಇನ್ನೇನು ಒಳ್ಳೇದಂತೂ ಮಾಡಲ್ಲ. ಯಾವತ್ತು ಒಳ್ಳೆ ಕೆಲಸ ಮಾಡೋನು ಹೇಳಲ್ಲ, ಮಾಡ್ತಾನೆ. ಮಾಡೋನು ಯಾವತ್ತೂ ಹೇಳಲ್ಲ, ಮಾಡಿ ತೋರಿಸ್ತಾನೆ. ಹಾಸನ ಎಲೆಕ್ಷನ್ ಬಗ್ಗೆ ಯಾರು MP ಆಗ್ಬೋದು ಈ ಸಲ? ಈ ಬಾರಿ ಇರೋದೇ ಕಾಂಗ್ರೆಸ್. ಕಾಂಗ್ರೆಸ್ಸೇ ವಿನ್ ಇದೆ. ಯಾಕೆ? ಕಾಂಗ್ರೆಸ್ ಮೇಲೆ ಭರೋಸೆ ಇದೆ, ಟ್ರಸ್ಟ್ ಇದೆ. ಕಾಂಗ್ರೆಸ್ ಏನು ಪ್ರಣಾಳಿಕೆಯನ್ನು ಕೊಡುತ್ತೆ ಭರೋಸೆ ಆ ಪೂರೈಸುತ್ತೆ. ಜನರ ನಂಬಿಕೆಯನ್ನು ಗಳಿಸ್ಕೊಂಡಿದೆ ಅದು ಕಾಂಗ್ರೆಸ್ಸು. BJPಗೆ ಮತ ಮಾಡಿದರೆ ಜನಗಳು ಅವ್ರು 5 ವರ್ಷ ಇರೋ ತನಕ ಜನ ಬೀದಿಲಿರ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಜನ ಬೆಂಬಲ ಕೊಡಲ್ಲ. ಜನ ಬದಲಾವಣೆ ಬಯಸ್ತಾರೆ ಇಡೀ ದೇಶದಲ್ಲಿ. ಕಾಂಗ್ರೆಸ್ಸು ಸಂಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಬರುತ್ತೆ. ಇನ್ನು ಮೈತ್ರಿ ಅಭ್ಯರ್ಥಿ ಆಗಿರೋದು ಪ್ರಜ್ವಲ್ ರೇವಣ್ಣ. ಎರಡೂ ಕಡೆ ವೋಟ್ ಬೀಳುತ್ತೆ, ಸೊ ಜಾಸ್ತಿ ಅವ್ರಿಗೆ ಸಪೋರ್ಟ್ ಅನ್ನೋ ಥರದ ಮಾತು. ಈಗ ಎರಡನೇ ಅಭ್ಯರ್ಥಿನೂ ಈ ಸ್ಟ್ರಾಂಗ್ ಕ್ಯಾಂಡಿಡೇಟೇ. ಅವ್ರು ಈ ಹಿಂದೆ ಪುಟ್ಸ್ವಾಮಿಗೆ ಅವರು ಏನು ಕೆಲಸ ಮಾಡಿದ್ರು ಅದು ಒಂದು ಅನುಕಂಪದ ಮೇಲೆ ಅನುಕಂಪದ ಅಲ್ಲೇನೂ ಕಾಣ್ತಾ ಇದೆ. ಜನ ಅಲ್ಲೂ ಕೂಡ ಬದಲಾವಣೆ ಕೂಡ ಬಯಸ್ತಾ ಇದ್ದಾರೆ. ನಾವು ಹೇಳ್ತಾ ಇಲ್ಲ, ಸಾಕಷ್ಟು ಸಮುದಾಯ ಲಿಂಗಾಯತರು, ಒಕ್ಕಲಿಗರು, ಕುರುಬಸ್ಸು, OBC, ಮೈನಾರಿಟೀಸ್, ಪೀಪಲ್ಸ್ ಇದ್ದಾರೆ. ಎಲ್ಲರೂ ಕೂಡ ಅದನ್ನು ಬಯಸ್ತಾ ಇದ್ದಾರೆ, ಬದಲಾವಣೆ ಬೇಕು ಅಂತ. ಕೇವಲ ನಮ್ಮ ಮೋದಿಗೋಸ್ಕರ ಅವರು ಮೋದಿ ಪ್ರಧಾನಿ ಆಗಬೇಕು ಅಂತ ಮತ ಕೇಳ್ತಾರೆ, ತಪ್ಪದು. ಇವ್ರು ಏನು ಕೆಲಸ ಮಾಡಿದ್ದಾರೆ ಅದನ್ನು ಕೇಳಬೇಕು. ಈ ಥರ ನಾನು ಕೆಲಸ ಮಾಡಿದ್ದೀರಾ ಅದನ್ನು ನೋಡಿ ನೀವು ಮತ ಕೊಡಿ ಅಂತ ಕೇಳಬೇಕು. ಮತ್ತೊಮ್ಮೆ ಪ್ರಧಾನಿ ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸೋದು ತಪ್ಪದು. ಯಾರು ಗೆಲ್ಲಿ ಬಿಡಿ. ನಿಮಗೆ ಯಾರು ಗೆಲ್ಬೇಕು? 120 ನಮ್ಗೆ ಯಾರು ಗೆದ್ರು ಒಳ್ಳೇದೇ. ಯಾರು ಗೆದ್ರು ಒಳ್ಳೇದೇನೆ. ಇಂಥವ್ರು ಗೆಲ್ಬೇಕು ಅನ್ನೋದೇ ಏನಿಲ್ಲ. ನಮ್ಗೆ ಏನು ಅವ್ರೇನು ಅಧಿಕಾರ ಅವ್ರು ಮಾಡ್ತಾರೆ, ನಮ್ಗೆ ಏನಂತೆ ಏನು ಯೂಸ್ ಇಲ್ಲ ನಿಮಗೆ? ಏನಿಲ್ಲ. ಯಾರು ಏನು ನಮ್ಗೇನು ಕೊಟ್ಟಿಲ್ಲ. ಈ ಕಾಂಗ್ರೆಸ್ ಗೆದ್ದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ, ಅವ್ರು ಕೊಟ್ಟಿದ್ದಾರೆ.
ಅವ್ರು ಕೊಟ್ಟಿದ್ದಾರೆ. ಅದೇ ಇವತ್ತು ಹಾಸನಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಅಂತಿದೆ. ಯಾವ್ದಾರ ಗೆಲ್ಲಿ, ಕಾಂಗ್ರೆಸ್ ಬಂದರೆ ದುಡ್ಡು ಕೊಡ್ತಾರೆ, ಈ BJP ಬಂದರೆ ನಾವು ಇಲ್ಲೇ ಕುತ್ಕೊಂಡು ಹೂವು ಕಟ್ತೀವಿ. ಕಾಂಗ್ರೆಸ್ ಬರಬೇಕು ಅಂತೀರಾ ಹಂಗಾದ್ರೆ? ಯಾರು ಅವರು ಇವರು ಅಂತಲ್ಲ, ಯಾರು ಬಂದ್ರು ಆಗಿ. ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕಾ ಬೇಡವಾ? ಆಗ್ಬೇಕು. ಮೋದಿ ಪ್ರಧಾನಿ ಆಗ್ಬೇಕು. ಬಟ್ ಹಾಸನದಲ್ಲಿ ಯಾರು ಗೆಲ್ಬೇಕು? ರೇವಣ್ಣವ್ರ ಮಗ ಗೆಲ್ಲಿ ಬಿಡಿ. ಏನವ? ಮಾತಾಡಿದ್ರೆ ಅವರು ಅವರೇ ಕೊಡಲ್ಲ, ಬನ್ನಿ ಅವರೇ ಕೊಡಲ್ಲ, ನಮಗೆ ಮಾರನೇಬೇಕು. ಪ್ರಜ್ವಲ್ ರೇವಣ್ಣ ಅಂದ್ರೆ ನಾವು ದೇವೇಗೌಡರ ಕಡೆ ಅಲ್ವಾ, ನಾವು ಅದಕ್ಕೆ ಜೈ ಅನ್ನೋದು. ಕಾಂಗ್ರೆಸ್ ಬರಬಾರ್ದಂಗ? ಕಾಂಗ್ರೆಸ್ ಬರಬೇಕು, ಆದ್ರೆ ಪಾಪ ಅವ್ರು ಬಡವ್ರ ಬಗ್ರಿಗೆ ಒಳ್ಳೇದು ಮಾಡಿದ್ದಾರೆ. ಯಾರು? ಕಾಂಗ್ರೆಸ್ ಅವರು. ಇರ್ಲಿ ನಮ್ ಗೌಡ್ರಲ್ವಾ ಅಂತ ಈ ಸಲ ಅವ್ರು ಬರ್ಲಿ ಅಂತ. ಯಾರು ಅಂದ್ರೆ ಪ್ರಜ್ವಲ್ ರೇವಣ್ಣ ಬರ್ಬೇಕು ಅಂತ. ಅಂದ್ರೆ ಇವಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬಾರ್ದಾಗ? ಗೆಲ್ಲೇಬೇಕು, ಎಲ್ಲರೂ ಗೆಲ್ಬೇಕು. ಅಲ್ಲ, ಇಬ್ರಲ್ಲೊಬ್ರು ಸೋಲ್ಬೇಕಲ್ಲ, ಗೆಲ್ಬೇಕಲ್ಲ. ಎಲ್ಲರೂ ಗೆಲ್ಬೇಕು. ನಮಗೆ ಒಳ್ಳೇದ್ ಮಾಡೋದಂದ್ರೆ ಕಾಂಗ್ರೆಸ್. ಈಗ ಕಾಂಗ್ರೆಸ್ ಬರ್ಬೇಕು, ಆದ್ರೆ ಈಗ ಅವ್ರು ಗೆದ್ದಿದಾರಲ್ವಾ, ಇವ್ರು ಒಂದ್ಸಲ ಗೆಲ್ಲಿ ಅಂತ. ಮೇಡಮ್ ಹೇಳಕ್ಕಾಗಲ್ಲ ಮೇಡಮ್, ಲಾಸ್ಟ್ ಮೂಮೆಂಟ್ ಚೇಂಜಸ್ ಆಗುತ್ತಲ್ಲ, ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ಪ್ರಜೆಗಳಿಗೆ ಹೆಂಗೆ ಸರ್ವಿಸ್ ಕೊಟ್ಟಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜಸ್ ಅಂತ ಯಾಕಂದ್ರಿ? ಲಾಸ್ಟ್ ಮೂಮೆಂಟ್ ಚೇಂಜಸ್ ಅಂತ ಹೇಳಿದ್ರೆ ಎಲೆಕ್ಷನ್ ನೆನಪಾಯ್ತು ಅನ್ಕೊಳ್ತೀನಿ. ನೆನಪಾಯ್ತು. ಯಾಕಂದ್ರೆ ಹೆಂಗೆ ಚೇಂಜಸ್ ಎಲ್ಲ ಜಾತಿ ಲೆಕ್ಕಾಚಾರ ಇರುತ್ತಲ್ಲ, ಅದ್ರ ಮೇಲೆ ಚೇಂಜ್ ಮಾಡಿಬಿಡ್ತಾರೆ ಮೇಡಮ್, ಗೊತ್ತಾಗೋದಿಲ್ಲ ಜನ. ಮತ್ತೆ ಜನಗಳಿಗೆ ಸರ್ವಿಸ್ ಅನ್ನೋದು ಇಂಪಾರ್ಟೆಂಟ್ ಇರೋದಿಲ್ಲ, ಎಲ್ಲ ಜಾತಿ ನೋಡ್ತಾರೆ ಮತ್ತೆ ದುಡ್ಡು ನೋಡ್ತಾರಲ್ಲ, ಹಾಗಾಗ್ಬಿಟ್ಟು ಚೇಂಜ್ ಆಗುತ್ತೆ. ಬಟ್ ಯೂಶುವಲ್ ಆಗಿ ಸಾಮಾನ್ಯ ಗೆಲ್ಲೋದು ಮೋಸ್ಟ್ಲಿ ಕಾಂಗ್ರೆಸ್ ಅನ್ಸುತ್ತೆ. ಹೌದಾ? ಈಗ MP ಆಗಿ ಅಧಿಕಾರ ಪೂರೈಸಿದ್ದು ಲಾಸ್ಟ್ ಟೈಮು ಪ್ರಜ್ವಲ್ ರೇವಣ್ಣ ಅವರು. ಈ ಸಲ ಕೂಡ ಕಣದಲ್ಲಿದ್ದಾರೆ, ಜೊತೆಗೆ BJP ಸಪೋರ್ಟ್ ಬೇರೆ ಇದೆ. ಅದನ್ನ ನೋಡಿದ್ರೆ ಜಾಸ್ತಿ ಸಪೋರ್ಟ್ ಮೈತ್ರಿ ಅಭ್ಯರ್ಥಿಗೆ ಅನ್ನೋದು ಕೆಲವರು ಮಾತು. ಮೇಡಮ್ ಏನಂತ ಹೇಳಿದ್ರೆ BJP ಕಾಂಗ್ರೆಸ್ JDS ಅಂತ ಬರೋದು ಇಲ್ಲಿ ಮೇನ್ ಅಂತ ಹೇಳಿದ್ರೆ ಜನಗಳಿಗೆ ಸೇವೆನ ಸರಿಗೆ ಮಾಡ್ತಿಲ್ಲ ಮೇಡಮ್ ಯಾರು. ಈಗ ಬಡವ್ರ ಬಗ್ಗೆ ಯಾರು ಗಮನ ಕೊಡ್ತಿಲ್ಲ, ಎಲ್ಲ ಬಿಸ್ನೆಸ್ ಇಂಡಿಯಾ ಆಗಿದೆ ಇದು. ಹಂಗಾಗ್ಬಿಟ್ಟು ಜನಗಳಿಗೆ ಮತ್ತೆ ಬಡವರು ಸಾಮಾನ್ಯ ಜನಗಳ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಹಾಗಾಗಿ ಸಾಮಾನ್ಯ ಜನಗಳು ಏನು ಮಾಡ್ತಾರೆ, ಯಾರು ಓಟ್ ಹಾಕ್ಬೇಕು ಅಂತ ಇದು ಮಾಡ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಯಾರು ದುಡ್ಡು ಕೊಡ್ತಾರೋ ಅವ್ರು ಹಾಕ್ಬಿಡ್ತಾರೆ. ಸಾಮಾನ್ಯ ಜನ ಥಿಂಕಿಂಗ್ ಅದಾಗಿದೆ ಈಗ ನನ್ನ ಪ್ರಕಾರ. ಈಗ ಕಾಮನ್ ಮ್ಯಾನ್ ನಾನೇ ಅಂತ ಇಟ್ಕೊಳ್ಳಿ, ಬಟ್ ಏನಪ್ಪ ಅಂದರೆ ನನಗೆ 1000 ರೂಪಾಯಿ ದುಡ್ಡು ಸಿಗ್ತಲ್ಲ ಅಷ್ಟಿಗೆ, ಇಷ್ಟು ದಿನ ದುಡ್ಡು ಇಷ್ಟು ಇರ್ತಲ್ಲಪ್ಪ, ಆ ಮೆಂಟಾಲಿಟಿ ನಾವು ಜನ ಚೇಂಜ್ ಆಗ್ಬಿಡ್ತಾ ಇದ್ದಾರೆ. ಅದನ್ನು ಮೇನ್ ತಪ್ಪಿಸ್ಬೇಕು. ಸಾಮಾನ್ಯ ಜನಕ್ಕೆ ಸರ್ವಿಸ್ ಕೊಟ್ಟಷ್ಟು ಒಳ್ಳೆ ಸರ್ಕಾರ ಬರುತ್ತೆ ಮೇಡಮ್. ಈಗ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕಾ ಬೇಡವಾ? ಆಗ್ತಾರೆ ಅನ್ಸುತ್ತೆ ಮೇಡಮ್. ಯಾಕಂದರೆ ಲಾಸ್ಟ್ ಟೈಮ್ ಅವ್ರದ್ದು ಏನು ತಪ್ಪುಗಳಾಯ್ತು ಅಂತ ಹೇಳಿದ್ರೆ ಸಾಮಾನ್ಯ ಜನಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅವರು. ಬೆಲೆಗಳನ್ನ ತುಂಬ ರೈಸ್ ಮಾಡೋರು. ಮೇಯ್ನಾಗಿ ಸಾಮಾನ್ಯ ಜನಗಳು ಏನಪ್ಪ, ಅಕ್ಕಿ, ಬೇಳೆ, ಎಣ್ಣೆ, ಕಾಳು ಇಂಥವುಗಳನ್ನ ಸಾಮಾನ್ಯ ಜನಗಳು ಟಚ್ ಇಟ್ಕೋಬೇಕು. ಆ ಸಾಮಾನ್ಯ ಜನಗಳು ಹೃದಯಗಿಲ್ಲದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಮೋದಿನೂ ಫೇಲ್ಯೂರ್ ಆಗಿದ್ದಾರೆ, ಪ್ರತಿಯೊಬ್ಬರು ಫೇಲ್ಯೂರ್ ಆಗಿದ್ದಾರೆ ಪ್ರಧಾನಮಂತ್ರಿಗಳಲ್ಲಿ, ಸರ್ಕಾರದಲ್ಲಿ. ಸಾಮಾನ್ಯ ಜನಗಳು ಹೃದಯ ಗೆದ್ದರೆ ಒಳ್ಳೆ ಸರ್ಕಾರ ಬರುತ್ತೆ ಮೇಡಮ್. ಜನ ಹೇಳ್ಕೊತಾರೆ ಬೆಳ್ಳೆಣಿಕೆ ವಸ್ತು ಮಾತ್ರವ ಗೆಲ್ಲದೆ ಪ್ರಜ್ವಲ್ ರೇವಣ್ಣ. BJP ಮತ್ತು JDS ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನೇ ಗೆಲ್ಲೋದು ಹೇಳ್ತಾರೆ ಜನ. ಹೇಳೋದಕ್ಕೆ ಏನು ಬೆಳ್ಳೆಣಿಕೆ ವಸ್ತು ಮಧ್ಯದಲ್ಲಿ ಹೇಳ್ತಾರೆ, ಅವ್ರು ಅನ್ಕೊಂಡಂಗೆ ಇರಲ್ಲ. ಹಾಸನ ಸುತ್ತಮುತ್ತ ಸಿಟಿ ಒಳಗೆ ಹೇಳ್ತಾರೆ, ಹಳ್ಳಿ ಕಡೆ ಎಲ್ಲ ಹೇಳ್ಬೇಕಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆಯಲ್ವಾ, ಮಳೆ ಬೆಳೆ ಇಲ್ಲ, ಅವ್ರು ಅದಕ್ಕೆ ಒತ್ತು ಕೊಡ್ತೇನೆ ಇಲ್ಲ. ಒತ್ತು ಕೊಡ್ತಾರ, ಮಳೆ ಇಲ್ಲ, ಕುಡಿಯೋ ನೀರಿಗೆ ಆಕಾರ ಇದೆ. ಅವ್ರು ಬರೀ ಎಲೆಕ್ಷನ್ ಮಾಡೋದ್ರ ಕಡೆ ಗಮನ ಇದೆ ಹೊರತು ಈಗ ರೈತರಿಗೆ ಅನುಕೂಲ ಆಗೋಂಥದ್ದು ಏನಿದೆ ಅನ್ನೋದು ಯಾರೂ ಮಾಡ್ತಾಯಿಲ್ಲ. ಈಗ ಫ್ರೀ ಭಾಗ್ಯಗಳು ಕೊಡ್ತಾವ್ರೆ ಅಂತ ಹೇಳ್ತಾರೆ. ಅವನ್ನ ಬಿಟ್ಬಿಟ್ಟು ಮಕ್ಕಳು ಮರಿ ಓದೋದಕ್ಕೆ ಬೇರೆದಕ್ಕೆ ಮಕ್ಳಿಗೆ ಅನುಕೂಲ ಆಗಂಗೆ ಕೊಡಲಿ. ಯಾರು ಇದು ಮಾಡ್ತಾರೆ. 11,000 ಕೋಟಿ ತೆಗೆದ್ಬಿಟ್ಟು ಎಷ್ಟೆಷ್ಟು ದುಡ್ಡುಗಳನ್ನ ಸುಮ್ಮನೆ 11,000 ಕೋಟಿ ತೆಗೆದ್ಬಿಟ್ಟು ಬೇರೆ ಕಡೆಗೆ ಇಕ್ಕಕ್ಕೆ ಮುಸ್ಲಿಂ ಹಿಂದೂಗಳಿಗೆ ಯಾವುದೂ ಇಲ್ಲ, ಮತ್ತು ರೈತರುಗಳು ಯಾವುದೂ ಇಲ್ಲ. ಮಕ್ಕಳಿಗೆ ಬಸ್ ಕೊಡಲಿ. ಬೇಕಾದಷ್ಟು JDS ಇಂದ ಕೆಲಸ ಆಗಿದೆ. ಇಡೀ ಹೆಸರು ಹೇಳಕ್ಕೆ ಇವತ್ತು JDS ಅಲ್ಲಿ ಇದೇ ರೇವಣ್ಣವರು SLC ರಾಜಕಾರಣ ಅಂತಾರೆ. ಅವರು ಮಾಡಿರೋಂಥ ಹಾಸನದಲ್ಲಿ ಕೆಲಸ ಇಡೀ ಇತಿಹಾಸದಲ್ಲಿ ಯಾರೂ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಹೇಳ್ಕೊತಾರೆ ಇವರು. ಹಾಸನ ಅಭಿವೃದ್ಧಿ ಆಗೋ ಕಾರಣ ಇವತ್ತು ಹೊಸ ಬಿಲ್ಡಿಂಗ್ ಆಗಲಿ, ಕಾಲೇಜ್ ಆಗಲಿ, ಒಂದು ಕಿದ್ವಾ ಹಾಸ್ಪಿಟ್ಲ್ ಆಗಲಿ, ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಬೆಳೆಯೋ ಕಾರಣ ದೇವೇಗೌಡರು, ರೇವಣ್ಣ. ಪ್ರೀತಮ್ ಗೌಡರು ಸಿಕ್ಕೇ ಸಿಗ್ತದೆ. ಕೆಲವು ಭಿನ್ನಾಭಿಪ್ರಾಯಗಳು ಇರ್ತವೆ. ಕೂತು ಮೇಲಿನ ಮಟ್ಟದಲ್ಲಿ ಮಾತಾಡ್ಕೊಂಡು ಅವ್ರು ಭಿನ್ನಾಭಿಪ್ರಾಯಗಳನ್ನ ಹೋಗ್ಲಾಡ್ಸ್ಕೊಂಡು ಅವ್ರು ಸರೋಗ್ತಾರೆ. ಸರೋಗದಂಗಿಲ್ಲ, ಮುಂದಿನ ದಿನಗಳ ಸರೋಗ್ತಾರೆ. ಮುಂದಿನ ದಿನ ಅವ್ರಿಗೂ ಒಳ್ಳೇದಾಗ್ತದೆ. BJP JDS ಮೈತ್ರಿ ಪಕ್ಷ ಗೆಲುವು ಸಾಧ್ಯ, ಸಂಪೂರ್ಣ ಬಹುಮತದಲ್ಲಿ ಬಂದೇ ಬರುತ್ತೆ ಖಂಡಿತ. ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತ ಒಂದು ಮಾತು. ಇಲ್ಲಿ ಸಾಧ್ಯನೇ ಇಲ್ಲ ಈ ಸಾರಿ. ಅಂದ್ರೆ JDS ಇರ್ಲಿ ಆಯ್ತು. ಈಗ 2 ಒಂದಾರೋದ್ರಿಂದ ಯಾವುದೇ ಕಾರಣಕ್ಕೂ ಸಾಧ್ಯವಾಗಲ್ಲ. ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು. ಖಂಡಿತ ಪ್ರಧಾನಿ ಆಗೇ ಆಗ್ತಾರೆ. ಯಾಕೆ ಆಗ್ಬೇಕು? ಅವರೇ ಆಗ್ಲೇಬೇಕು ಅವರು. ಅಂದ್ರೆ ನಮ್ಮ ದೇಶ ಕಾಪಾಡೋಕ್ಕೋಸ್ಕರ, ನಮ್ಮ ದೇಶ ಕಾಪಾಡಕ್ಕೆ ಮೋದಿ ಅವರು ಪ್ರಧಾನಿ ಮತ್ತೆ ಆಗ್ಲೇಬೇಕು. ಅಯ್ಯೋ, ಯಾರ್ ಗೆದ್ರು ನಮ್ಗೇನ್ ಬತೀತವ? ಓಟ್ ಹಾಕ್ತೀರಲ್ವಾ? ಓಟ್ ಹಾಕ್ತೀವಿ ಅಂತ ಆಸೆ ಇರುತ್ತಲ್ವಾ? ಒಂದ್ ನಿಮಿಷ ಮಾತಾಡ್ತೀನಿ ನಿಮ್ಮನ್ನ. ಏನ್ ಮಾತಾಡೋಣವ, ನಂಗೆ ಅದೇನು ತಲೆ ಓಡಕ್ಕಲ್ಲ. ಕಾಂಗ್ರೆಸ್ ಗೆಲ್ಬೇಕಾ? ಯಾರು ನಮಗೆ ಅನುಕೂಲ ಮಾಡ್ತಾರೆ ಅವ್ರಿಗೆ ಹಾಕ್ತಿವಿ. ಯಾರು ಅನುಕೂಲ ಮಾಡಿದ್ರು ನಿಮಗೆ ಇಷ್ಟು ದಿನ ಗೆದ್ದವರಲ್ಲಿ? ಯಾವ್ರೇ ಮಾಡ್ಯವ್ರಲ್ಲ.
ಸಿದ್ದರಾಮಯ್ಯ ಮಾಡಿರೋದು. ಏನೇನ್ ಹೆಲ್ಪ್ ಆಗಿದೆ ಸಿದ್ದರಾಮಯ್ಯನಿಂದ? ಸಿದ್ದರಾಮಯ್ಯನಿಂದ ಏನು ಅದೇ 2,000 ದುಡ್ಡು ಕೊಡ್ತಾರೆ. ಕರೆಂಟ್ ಬಿಲ್ಲು ಅದೆಲ್ಲ ಅಷ್ಟೇ ಮಾಡ್ತಾರೆ. ಅವರೇ ಸಿದ್ದರಾಮಯ್ಯನೇ ಇದು ಮಾಡಬೇಕು. ನಮಗೆ ಕಷ್ಟಕ್ಕೆಲ್ಲ ದುಡ್ಡು ಕೊಡ್ತಾವ್ರ, ಪುಕ್ಚಟ ಎಲ್ಲದೂ ಮಾಡ್ತಾವ್ರ, ಓಟ್ ಪಿಂಚಿನ್ ಕೊಡ್ತಾವ್ರ, ಮತ್ತು 2,000 ಕೊಡ್ತಾವ್ರ. ನಾವಿನ್ನೇನು ಮಾಡೋದು? ನಮಗೆ ಬಡ ನಮ್ಮಂಥವ್ರಿಗೆ ಉಪಕಾರ ಮಾಡ್ತಾರಲ್ಲ, ಅವ್ರಿಗೆ ಗೆಲ್ಲಬೇಕು ಅಂತಲೇ ಹೇಳ್ತೀವಿ. ಸಿದ್ದರಾಮಯ್ಯ ಬಂದು 2,000 ಮಾಡಿದ್ರು, ಆಮೇಲೆ ಬಸ್ ಚಾರ್ಜ್ ಇಲ್ದಂಗೆ ಮಾಡಿದ್ರು, ಲೈಟ್ ಬಿಲ್ ತೆಗ್ದಿದ್ರು. ಅದರಿಂದ ದೇವೇಗೌಡರು ಮೊಮ್ಮಗ ಹಂಗಾರೆ ಸೋಲ್ತಾರೆ ಈ ಸಲ. ಏನು ಮಾಡ್ತಾರೋ ಯಾರು ಇವರು ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಬಂದಿರೋದ್ರಿಂದ ಈ ಸತಿ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೆ. ಹಾಸನ MP ಯಾರಾಗ್ತಾರೆ ಈ ಸಲ? ಪ್ರಜ್ವಲ್ ಆಗ್ಬೇಕು ಈ ಸಲ. ಮತ್ತೆ ಈ ಹಿಂದೆನೂ ಅವರೇ ಹಿಂದೆ ಅವರೇ ಅಲ್ಲಿ ಇರೋದು ಅವರೇ, ನೆಕ್ಸ್ಟಿಗೆ ಅವರೇ. ಟಫ್ ಫೈಟ್ ಕೊಡ್ತಿರೋದು ಶ್ರೇಯಸ್ ಪಟೇಲ್. ಏನೇ ಟಫ್ ಫೈಟ್ ಕೊಟ್ರು ಈ ಸಲ ಮೈತ್ರಿ ಆಗಿರೋದ್ರಿಂದ JDS ಬರೋದು. ಬಟ್ ಬಿಜೆಪಿಯಲ್ಲಿ ಅಷ್ಟೊಂದು ಸಪೋರ್ಟ್ ಇಲ್ಲ ಹಾಸನದಲ್ಲಿ. ಇಲ್ಲ, ಇನ್ನೂ ಟೈಮ್ ಇದೆಯಲ್ಲ, ಆಗುತ್ತೆ. ಸೊ ಪ್ರಜ್ವಲ್ ಅವರೇ ಗೆಲ್ಲೋದು. ಫೈಟ್ ಬಿದ್ರು ಗೆಲ್ಲದೆ ಅವರು. BJP ಬರಬೇಕು, ಕಾಂಗ್ರೆಸ್ ಮಳೆ ಹೋಯ್ತು, ಕಾಂಗ್ರೆಸ್ ಬರಬಾರ್ದು ಅಂತಾರೆ. ನಮಗೂ ಎಲ್ಲರಿಗೂ BJP ಬಂದರೆ ಒಳ್ಳೇದು ಅಂತ ನಾವು ಅನ್ಕೋತಾ ಇದ್ದೀವಿ. ಈಗ ಈ ಹಿಂದೆ ಒಂದ್ ರೀತಿ ವೈರಿಗಳು ಅಂತ ಗುರುತಿಸ್ಕೊಂಡಿದ್ರು ಬಿಜೆಪಿಗೆ ಪ್ರಜ್ವಲ್ ರೇವಣ್ಣ. ಅವ್ರವ್ರೇ ಒಂದಾಗ್ಯವ್ರಲ್ಲ, ಆಗ್ಬಿಟ್ಟವ್ರೆ. ಸೊ ಅವರೇ ಗೆಲ್ತಾರೆ ಅನ್ಸುತ್ತಾ? ಅನ್ಸುತ್ತೈತಿ ನಮ್ಮ ಮನ್ಸು. ಯಾಕೆ ಕಾಂಗ್ರೆಸ್ ಯಾಕೆ ಗೆಲ್ಬಾರ್ದು? ಗೆಲ್ಲಿ ಅದು ಹೆಂಗ್ ಗೆಲ್ಬಾರ್ದು ಅಂತ ಇಲ್ಲ. ಈ ಜನಗಳ ಉದ್ದೇಶ ಹಿಂಗೆ ಏನ್ ಮಾಡೋದು, ಹಂಗೆ ಆತರ. ಈ ಕಾಂಗ್ರೆಸ್ ಇಂದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಕೆಲವ್ರಿಗೆ ಐತಿ, ಕೆಲವ್ರಿಗೆ ಇಲ್ಲ. ಕೈಲ್ಲ, ನಮ್ಗೆ ಎಂತದು ಇಲ್ಲ. ಫ್ರೀ ಬಸ್ಸು ಜನ ಎಲ್ಲ ಹೊಡೆದಾಡಿ ಸಾಯ್ತಾವ್ರೆ. ಡೋರ್ನ ಕಸ್ಕ ಬೀಳ್ತೈತೆ ಎಲ್ಲ. ಅವ್ ಮಾಡಿದ್ರೆ ಏನಾಯ್ತು? ಅವ್ ಮಾಡಿ ಜನಗಳು ಹೊಡೆದಾಡಕ್ ಬೀಳಕ್ಕೆ. ಫ್ರೀ ಕರೆಂಟ್ ಅದು ಯಾವ್ದು ಬೇಡವಾಯ್ತು. ಬಡವರಿಗೆ ವಯಸ್ಸಾದವರಿಗೆ ಒಂದು ಪಿಂಚಣಿ ಜಾಸ್ತಿ ಮಾಡಿದ್ರೆ ಸಾಕಾಯ್ತು, ಒಂದು 500. ಪ್ರಜ್ವಲ್ ರೇವಣ್ಣ ಅವರೇ ಗೆಲ್ತಾರೆ ಆರಾಮಾಗಿ. ಕಾಂಗ್ರೆಸ್ ಇಂದನೂ ಟಫ್ ಫೈಟ್ ಇದೆ ಅಂತಾರೆ. ಟಫ್ ಫೈಟ್ ಇದೆ, ಅದೇನು ಅಷ್ಟೇನು ಫೈಟ್ ಆಗಲ್ಲ. ಅಲ್ಲ, ಲಾಸ್ಟ್ ಟೈಮ್ ರೇವಣ್ಣ ಅವ್ರ ವಿರುದ್ಧನೇ ಕಮ್ಮಿ ಅಂತರದಿಂದ ಸೋತಿದ್ರು. ಅದು ಹೊಳೆನರಸೀಪುರ ಕ್ಷೇತ್ರ ಆಗುತ್ತೆ, ಇದು ಹಾಸನ ತಾಲೂಕಲ್ಲ. ಅಲ್ಲಾದ್ರೆ ಅವರಿಗೆ ಆರಾಮಾಗಿ ಎಲ್ಲ ಗೊತ್ತಿರೋದು. ರಾಜ್ಯ ಸರ್ಕಾರದ ಸಪೋರ್ಟ್ ಇದೆ, ಗೌರ್ಮೆಂಟ್ ಇರೋದೇ ಕಾಂಗ್ರೆಸ್ ಅಂತ ಅದಕ್ಕೆ ಹೇಳ್ತಾರೆ ಫೈಟ್ ಬರುತ್ತೆ. ಆದ್ರೆ ಅಷ್ಟಿದಾಗಲ್ಲ, ಫೈನಲಿ ಪ್ರಜ್ವಲ್ ಗೆಲ್ತಾಳೆ. ಬಟ್ JDSಗೆ ಹಾಸನದಲ್ಲಿ ಬಿಜೆಪಿಗೆ ಅಷ್ಟೊಂದು ಸಪೋರ್ಟ್ ಇಲ್ಲ ಅನ್ನೋದು ಒಂದು ಮಾಹಿತಿ. ಅದು ಏನಪ್ಪಾ ಅಂದ್ರೆ ಹಾಸನ ತಾಲೂಕಲ್ಲಿ ಆಗ್ಬೋದು ಅಷ್ಟೇನೆ. ಆ ಥರ ಬೇರೆ ಕಡೆ ಎಲ್ಲ ಕವರ್ ಆಗುತ್ತೆ, ಹಂಗಾಗಿ ಈಸಿಲಿ ಗೆಲ್ತಾರೆ. 5 ವರ್ಷದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಂದ ಅಭಿವೃದ್ಧಿ ಕೆಲಸ ಆಗಿದೆಯಾ? ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಅಷ್ಟೇ. ಸೊ ಆದ್ರೂ ಮತ್ತೆ ಅವರೇ ಬರ್ಬೇಕು ನೀವು. ಅವ್ರೆ ನಾವೀಗ ಏನಪ್ಪಾ ಅಂದ್ರೆ ಅವರು ಮೈತ್ರಿ ಮಾಡ್ಕೊಂಡಿದ್ರೆ ನಮಗೆ ಮೇಲ್ಗಡೆ ಮೋದಿ ಬೇಕು. ಅವ್ರ ಮಗ ನೋಡಾರ ಹಾಕ್ಲೇಬೇಕು ನಾವು, ಹಂಗಾಗಿ ಅವ್ರಿಗೆ ಹಾಕಿ ಹಾಕ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ವೋಟ್ ಮಾಡಿದ್ರು ಮೋದಿ ಮುಖ ನೋಡ್ಕೊಂಡೆ ಅಂತ ಹೇಳ್ತೀರಾ? ಎಸ್, ಮೋದಿ ಮತ್ತೆ ಪ್ರಧಾನಿ ಆಗ್ತಾರ ಈ ಸಲ? ಹಾಗೆ ಆಗ್ತಾರೆ, 100% ಅವರೇ ಆಗುತ್ತೆ. ಆಗ್ಬೇಕು. ಅವರೇ ಆಗ್ಬೇಕು, ದೇಶ ಅಭಿವೃದ್ಧಿ ಮಾಡ್ತಾ ಇದಾರೆ, ಹಂಗ ಅದಕ್ಕೋಸ್ಕರ ಅವ್ರು ಆಗ್ಲೇಬೇಕು. ಈ ಕಾಂಗ್ರೆಸ್ ಇಂದ ಇಷ್ಟೊಂದು ಗ್ಯಾರಂಟಿ ಸಿಕ್ಕಿದೆ ಜನರಿಗೆ. ಗ್ಯಾರಂಟಿ ಹೆಂಗ್ ಕೊಡ್ತಾರೆ ಹೇಳಿ? ಗ್ಯಾರಂಟಿ ಹೆಂಗ್ ಕೊಡ್ತಾರೆ ಹೇಳಿ? ಈಗ ಮನೇಲಿ ಹೆಂಗಸ್ರಿ 2,000 ಕೊಡ್ತಾ ಇದ್ರೆ, ಅವ್ನ್ ಗಂಡ ಹೋಗಿ ಬಾರಲ್ಲಿ ಕುಡಿದ್ರೆ ಮಾತ್ರ ಅವ್ರಿಗೆ 2,000 ಕೊಡೋಕ್ಕಾದು. ಕುಡಿಯೋರು ಏನಾರ ಬರೀ 1 ತಿಂಗಳು ಕುಡಿಯೋದು ಬಿಟ್ಟು ಅಂದ್ರೆ ಸಿದ್ದರಾಮಯ್ಯ ಅಲ್ಲೇ ಉದ್ರೋಯ್ತಾನೆ ಅಷ್ಟೇ. ಹಾಸನದಲ್ಲಿ ದೇವೇಗೌಡರು ಮೊಮ್ಮಗ ಗೆಲ್ಬೇಕಾ ಅಥವಾ ಗೆಲ್ಬೇಕಾ? ಯಾರು? ಪುಟ್ಟಸ್ವಾಮಿಗೌಡರು ಮೊಮ್ಮಗ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಇಂದ. ನಂಗೆ ಅವ್ರು ಯಾರು ಗೊತ್ತಿಲ್ಲ. ದೇವೇಗೌಡರು ಮೊಮ್ಮಗ ಗೆಲ್ಬೇಕು, ಅವನೇ ಗೆಲ್ಲೋದು ಎಲ್ಲರೂ. ಯಾಕೆ ಗೆಲ್ಬೇಕು ಮೇಡಮ್ ದೇವೇಗೌಡರು ಮೊಮ್ಮಗ? ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಕಣವ. ಅದು ಇದು ಮಾಡ್ಕೊಡ್ತಾರೆ, ಬಡವ್ರ ಬಗ್ಗೆ ನೋಡ್ತಾರೆ. ಹಂಗಾಗಿ ಒಂದ್ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಣ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ಗ್ಯಾರಂಟಿಯಿಂದ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ. ಫ್ರೀ ಬಸ್, ಫ್ರೀ ಕರೆಂಟ್, 2,000 ದುಡ್ಡು ಇದೆಲ್ಲ ಸಿಕ್ಕಿದೆ. ಅದೇನು ಹೆಲ್ಪ್ ಆಗಿದೆ ಅಂತ ಅನ್ಸಲ್ವ? ಒಳ್ಳೆ ಅನ್ಸುತ್ತೆ. ನಮ್ ದುಡ್ಡು ತಗೊಂಡು ನಮ್ಗೆ ಕೊಟ್ಟಿದ್ದಾರೆ ಅವರಷ್ಟೇ, ಇನ್ನೇನ್ ಮಾಡಿದ್ದಾರೆ ಅಲ್ವಾ? ನಿಜ ತಾನೇ. ಒಂದ್ ಕಡೆ ಜಾಸ್ತಿ ಮಾಡಿ ಒಂದ್ ಕಡೆ ಇದು ಮಾಡಿದ್ದಾರೆ ಅಷ್ಟೇ. ಹಂಗಾಗಿ ಹೇಳ್ತೀವಿ ಅಷ್ಟೇ. ಕಾಂಗ್ರೆಸ್ ಬರಲ್ಲ ಅಂತೀರಾ ಹಾಸನದಲ್ಲಿ ಸಲ? ಬರೋದು ಡೌಟ್ ಮೇಡಮ್. ಹೌದಾ?